ಎಲ್ರಿಗೂ ನಮಸ್ಕಾರ. ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನನ್ನ ಕೈಯಲ್ಲಿ ಒಂದು ಕೋರ್ಸೆಕಾ ಕಂಪನಿಯ ಪವರ್ ಬ್ಯಾಂಕ್. ಇವತ್ತಿನ ಈ ವಿಡಿಯೋದಲ್ಲಿ ಇದರ ಅನ್ಬಾಕ್ಸಿಂಗ್ ಅನ್ನು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವ ಮೂಲಕ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ. ನೋಡಿ, ಬಾಕ್ಸಿನ ಮುಂಭಾಗದಲ್ಲಿ ಕೋರ್ಸೆಕಾ ಕಂಪನಿಯ ಹೆಸರನ್ನು ಕೊಟ್ಟಿದ್ದಾರೆ. ಹಾಗೆ ಲೋಗೋವನ್ನು ನೋಡಬಹುದು. ಇಲ್ಲಿ ಪವರ್ ಬ್ಯಾಂಕ್ನ ಚಿತ್ರವನ್ನು ನೋಡಬಹುದು. ಮಾಡೆಲ್ ಬಂದು ಏಸ್ ಡ್ಯುಯಲ್ ಇನ್ಪುಟ್ ಪವರ್ ಬ್ಯಾಂಕ್ ಅಂತ ಇದೆ. 2.5 ಅವರ್ಸ್ ಚಾರ್ಜ್ ಟೈಮ್ ಅಂದ್ರೆ ಈ ಪವರ್ ಬ್ಯಾಂಕು ಒಂದ್ಸತಿ ಫುಲ್ ಚಾರ್ಜ್ ಆಗಲಿಕ್ಕೆ 2.5 ಗಂಟೆಗಳ ಕಾಲ ಸಮಯ ಹಿಡಿಯುತ್ತೆ. 10,000 ಮಿಲಿ ಆಂಪ್ಸ್ ಕೆಪಾಸಿಟಿ ಅಂದ್ರೆ ಇದರ ಬ್ಯಾಟರಿ ಕೆಪಾಸಿಟಿ ಬಂದು 10,000 ಮಿಲಿ ಆಂಪ್ಸ್ ಕೆಪಾಸಿಟಿ ಇದೆ. ಕಾರ್ಡ್ ಸೈಜ್ಡ್ ಅಂದ್ರೆ ಇದರ ಸೈಜು ತುಂಬಾ ಚಿಕ್ಕದಾಗಿರುತ್ತೆ. ಇದರ ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ. ಹಾಗೆಯೇ ಈ ಭಾಗದಲ್ಲಿ ನೋಡಿದರೆ ಇಲ್ಲಿ ಕಂಪನಿ ಹೆಸರನ್ನು ನೋಡ್ಬೋದು, ಹಾಗೆ ಮಾಡೆಲ್ ಅನ್ನು ನೋಡ್ಬೋದು. ನೋಡಿ, ಬಾಕ್ಸಿನ ಹಿಂಭಾಗದಲ್ಲಿ ಪ್ಯಾಕ್ಡ್ ವಿತ್ ಪವರ್ ಅಂತ ಕೊಟ್ಟಿದ್ದಾರೆ. ಕೆಪಾಸಿಟಿ 10,000 ಮಿಲಿ ಆಂಪ್ಸ್. ಇನ್ಪುಟ್ಸ್ ಮೈಕ್ರೋ USB ಇನ್ಪುಟ್ ಮತ್ತೆ ಟೈಪ್ ಸಿ ಅಂದ್ರೆ ಈ ಪವರ್ ಬ್ಯಾಂಕ್ ಅನ್ನ ನೀವು ಮೈಕ್ರೋ USB ಕೇಬಲ್ ಅನ್ನು ಉಪಯೋಗಿಸಿಕೊಂಡು ಚಾರ್ಜ್ ಮಾಡಬಹುದು ಅಥವಾ ಟೈಪ್ ಸಿ ಕೇಬಲ್ ಅನ್ನು ಉಪಯೋಗಿಸಿಕೊಂಡು ಸಹ ನೀವು ಇದನ್ನ ಚಾರ್ಜ್ ಮಾಡಬಹುದು. ಔಟ್ಪುಟ್ USB A ಅಂತ ಇದೆ. ಅಂದ್ರೆ ಈ ಪವರ್ ಬ್ಯಾಂಕಿಂದ ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡ್ಕೊಳ್ಬೇಕಂದ್ರೆ ನೀವು USB A ಕೇಬಲನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಎಫಿಷಿಯನ್ಸಿ 85%, ಅಂದರೆ ಇದರ ಎಫಿಷಿಯನ್ಸಿ ಬಂದು 85% ಇದೆ. ಎಫಿಷಿಯನ್ಸಿ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಕೆಳಭಾಗದಲ್ಲಿ ನೀವು ನೋಡೋದಾದರೆ ವಾರಂಟಿ 1 ಇಯರ್ ಅಂತ ಇದೆ. ಇದರ ವಾರಂಟಿ 1 ವರ್ಷ ಕೊಟ್ಟಿದ್ದಾರೆ. ಕಲರ್ ಎಲೆಕ್ಟ್ರಿಕ್ ಬ್ಲ್ಯಾಕ್, ಅಂದರೆ ಇದರ ಕಲರು ಬ್ಲ್ಯಾಕ್ ಕಲರು. MRP ಬಂದು 2,999 ರೂಪಾಯಿ ಇದೆ. ಇದನ್ನು ನೀವು ಅಮೆಝಾನ್ ವೆಬ್ಸೈಟ್ ಮುಖಾಂತರ ಬುಕ್ ಮಾಡ್ತೀನಿ ಅಂತಂದರೆ ತುಂಬ ಕಡಿಮೆಗೆ ಸಿಗುತ್ತೆ. ಈಗ ಬಾಕ್ಸನ್ನು ಓಪನ್ ಮಾಡೋಣ. ನೋಡಿ, ಇಲ್ಲಿ ಪವರ್ ಬ್ಯಾಂಕ್ ಅನ್ನು ನೋಡಬಹುದು. ಹಾಗೆಯೇ ಚಾರ್ಜ್ ಮಾಡಲಿಕ್ಕೆ ಕೇಬಲ್ ಅನ್ನು ನೋಡಬಹುದು. ಅದು ಬಿಟ್ಟರೆ ಬಾಕ್ಸ್ ಒಳಗಡೆ ಇನ್ನೇನು ನೋಡ್ಲಿಕ್ಕೆ ಸಿಗಲ್ಲ ನಿಮಗೆ. ಬಾಕ್ಸ್ ಅನ್ನು ಬದಿಗಿಡ್ತೀನಿ. ಈಗ ಮೊದಲು ಈ ಪವರ್ ಬ್ಯಾಂಕ್ ಅನ್ನು ಎತ್ಕೊಳ್ಳೋಣ. ನೋಡಿ, ಬಾಕ್ಸ್ ಒಳಗಡೆ ನಿಮಗೆ ಪವರ್ ಬ್ಯಾಂಕು ಮತ್ತೆ ಚಾರ್ಜಿಂಗ್ ಕೇಬಲ್ ಸಿಗುತ್ತೆ. ಇದು ಬಿಟ್ಟು ಇನ್ನೇನು ಸಹ ಈ ಬಾಕ್ಸ್ ಒಳಗಡೆ ಇಲ್ಲ. ನೋಡಿ, ಮೊದಲು ಈ ಪವರ್ ಬ್ಯಾಂಕ್ ಅನ್ನ ನೋಡೋಣ. ನೋಡಿ, ಮುಂಭಾಗದಲ್ಲಿ ಕಂಪನಿ ಲೋಗೋವನ್ನು ನೋಡಬಹುದು. ಹಿಂಭಾಗದಲ್ಲಿ ನೋಡಿದ್ರೆ ಕಂಪನಿಯ ಹೆಸರನ್ನ ಕೊಟ್ಟಿದ್ದಾರೆ, ಮಾಡೆಲ್ ನಂಬರ್ನ ಕೊಟ್ಟಿದ್ದಾರೆ, ಇದರ ಕೆಪಾಸಿಟಿ ಕೊಟ್ಟಿದ್ದಾರೆ. ಹಾಗೆಯೇ ಮೇಡ್ ಇನ್ ಇಂಡಿಯಾ, ಇದು ನಮ್ಮ ಭಾರತದಲ್ಲೇ ತಯಾರಾಗಿರುವಂತದ್ದು. ಈ ಕಡೆಯಲ್ಲಿ ನೋಡಿದ್ರೆ ಒಂದು USB A ಪೋರ್ಟ್ ಅನ್ನು ನೋಡಬಹುದು, ಮೈಕ್ರೋ USB ಪೋರ್ಟ್ ಅನ್ನು ನೋಡಬಹುದು. ಹಾಗೆ ಒಂದು ಡಿಜಿಟಲ್ ಡಿಸ್ಪ್ಲೇ ಅನ್ನು ಸಹ ನೀವು ಇದರಲ್ಲಿ ನೋಡಬಹುದು. ಈ ಭಾಗದಲ್ಲಿ ಟೈಪ್ ಸಿ ಪೋರ್ಟ್ ಅನ್ನು ನೋಡಬಹುದು. ಈ ಕಡೆಯಲ್ಲಿ ನೋಡಿದರೆ ಒಂದು ಆನ್ ಆಫ್ ಬಟನ್ ಅನ್ನು ಕೊಟ್ಟಿದ್ದಾರೆ. ಇದರ ಮುಖಾಂತರ ನೀವು ಈ ಪವರ್ ಬ್ಯಾಂಕ್ ಅನ್ನು ಆನ್ ಅಥವಾ ಆಫ್ ಮಾಡ್ಕೋಬಹುದು. ನೋಡಿ, ಈಗ ಈ ಬಟನ್ ಅನ್ನು ಪ್ರೆಸ್ ಮಾಡ್ತೀನಿ. ನೋಡಿ, ಇಲ್ಲಿ ಡಿಸ್ಪ್ಲೇಯಲ್ಲಿ 100 ಅಂತ ಬಂದಿದೆ. ಅಂದ್ರೆ ಈ ಪವರ್ ಬ್ಯಾಂಕ್ ಅಲ್ಲಿ ಈಗ ಚಾರ್ಜ್ 100% ಇದೆ ಅಂತ ಅರ್ಥ. ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನೋಡಿ ಆಫ್ ಆಗುತ್ತೆ. ನೋಡಿ, ಈಗ ನೀವು ಈ ಪವರ್ ಬ್ಯಾಂಕ್ ಅನ್ನ ಚಾರ್ಜ್ ಮಾಡಬೇಕಂದ್ರೆ ಒಂದು ನೀವು ಈ ಮೈಕ್ರೋ USB ಪೋರ್ಟ್ ಅನ್ನು ಉಪಯೋಗಿಸಬಹುದು ಅಥವಾ ಈ ಕಡೆಯಲ್ಲಿರುವಂತಹ ಟೈಪ್ ಸಿ ಪೋರ್ಟ್ ಅನ್ನು ಉಪಯೋಗಿಸ್ಕೊಂಡು ನೀವು ಇದನ್ನ ಚಾರ್ಜ್ ಮಾಡಬಹುದು. ಇದರಿಂದ ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಮಾಡಬೇಕಂದ್ರೆ ನೀವು ಈ USB A ಪೋರ್ಟ್ ಅನ್ನು ಉಪಯೋಗಿಸಬೇಕಾಗುತ್ತೆ. ಈಗ ಈ ಚಾರ್ಜಿಂಗ್ ಕೇಬಲ್ ಅನ್ನು ನೋಡೋಣ. ನೋಡಿ, ಚಾರ್ಜಿಂಗ್ ಕೇಬಲಿನ ಉದ್ದ ಇಷ್ಟಿದೆ. ಒಂದು ಕಡೆ ಟೈಪ್ A USB ಪಿನ್ ಅನ್ನು ಕೊಟ್ಟಿದ್ರೆ, ಇನ್ನೊಂದು ಕಡೆ ಮೈಕ್ರೋ USB ಪಿನ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಇದನ್ನ ನೀವು ಚಾರ್ಜ್ ಮಾಡಬೇಕಂತಂದ್ರೆ ಈ ಮೈಕ್ರೋ USB ಪಿನ್ ಅನ್ನ ಇಲ್ಲಿ ಹೀಗೆ ಕನೆಕ್ಟ್ ಮಾಡಿಕೊಂಡು ಇದನ್ನ ನಿಮ್ಮ ಮೊಬೈಲ್ ಚಾರ್ಜರ್ಗೆ ಕನೆಕ್ಟ್ ಮಾಡಿಕೊಂಡು ಈ ಪವರ್ ಬ್ಯಾಂಕ್ ಅನ್ನ ಚಾರ್ಜ್ ಮಾಡಬಹುದು. ನಿಮ್ಮ ಮೊಬೈಲ್ ಅನ್ನ ಇದರ ಮೂಲಕ ಚಾರ್ಜ್ ಮಾಡಬೇಕಂತಂದ್ರೆ ನೀವು ನಿಮ್ಮ ಮೊಬೈಲ್ ಚಾರ್ಜರ್ ಕೇಬಲ್ ಅನ್ನು ಉಪಯೋಗಿಸಬೇಕಾಗುತ್ತೆ. ಇದರ ಬಿಲ್ಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಮ್ಯಾಟ್ ಫಿನಿಶಿಂಗ್ ಅನ್ನು ಕೊಟ್ಟಿದ್ದಾರೆ. ವೆಯ್ಟು ಅಷ್ಟೇ, ಭಾರ ಇದೆ. ಇದು ಲೈಟ್ ವೆಯ್ಟ್ ಏನಿಲ್ಲ. ನೋಡಿ, ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಇದರ ಸೈಜ್, ಇದರ ಗಾತ್ರ ತುಂಬಾ ಚಿಕ್ಕದಾಗಿದೆ. ಸೊ ಹಾಗಾಗಿ ನೀವು ಎಲ್ಲಿಗಾದ್ರೂ ಪ್ರಯಾಣ ಮಾಡುವಾಗ ತುಂಬಾ ಸುಲಭದಲ್ಲಿ ಇದನ್ನ ಕ್ಯಾರಿ ಮಾಡಬಹುದು. ಅನ್ಬಾಕ್ಸಿಂಗ್ ವಿಡಿಯೋವನ್ನ ನೋಡಿದ್ರೆ ನಿಮಗೆ ಏನಾದರೂ ಈ ಪವರ್ ಬ್ಯಾಂಕ್ ಅನ್ನ ಖರೀದಿ ಮಾಡಬೇಕಂತಂದ್ರೆ ಈ ಪ್ರಾಡಕ್ಟ್ ಲಿಂಕ್ ಅನ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ಅಮೆಝಾನ್ ವೆಬ್ಸೈಟ್ ಇಂದ ಈ ಪವರ್ ಬ್ಯಾಂಕ್ ಅನ್ನ ಖರೀದಿ ಮಾಡಬಹುದು.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅಲ್ಲದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡೋ ಮೂಲಕ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.